ನಮಸ್ತೆ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದೇ ಮಾರ್ಚ್ 17ನೇ ತಾರೀಕು ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಯುವರಾಜ್ ಕುಮಾರ್ ಅವರ 2ನೇ ಚಿತ್ರವಾದ ಯಕ್ಕ ಚಿತ್ರದ ಫಸ್ಟ್ ಸಿಂಗಲ್ ರಿಲೀಸ್ ಮಾಡುವುದಾಗಿ ಯಕ್ಕ ಚಿತ್ರತಂಡ ಅನೌನ್ಸ್ ಮಾಡಿದೆ. ಇದೇ ಮಾರ್ಚ್ 17ನೇ ತಾರೀಕು ಪುನೀತ್ ರಾಜ್ಕುಮಾರ್ ಅವರ ಬರ್ತ್ಡೇ ಗಿಫ್ಟ್ ಆಗಿ ಯಕ್ಕ ಚಿತ್ರದ ಮೊದಲ ಹಾಡು ಆನಂದ್ ಆಡಿಯೋ ಯೂಟ್ಯೂಬ್ ಚಾನೆಲ್ ನಲ್ಲಿ ರಿಲೀಸ್ ಆಗ್ತಾ ಇದೆ. ಇದನ್ನ ಚಿತ್ರತಂಡ ಒಂದು ವಿಡಿಯೋ ಮುಖಾಂತರ ಅನೌನ್ಸ್ ಮಾಡಿದೆ. ಆ ವಿಡಿಯೋದಲ್ಲಿ ಹಾಡಿನ ಕೆಲವು ಲೈನ್ಸ್ ಗಳು ಸಹ ರಿವೀಲ್ ಆಗಿದ್ದು, ಹಾಡು ಕೇಳ್ತಾ ಇದ್ರೆ ಜಾಕಿ ಚಿತ್ರದ ಟೈಟಲ್ ಸಾಂಗ್ ನೆನಪಿಗೆ ಬರುತ್ತೆ. ಇದರಲ್ಲಿ ಯುವರಾಜ್ ಕುಮಾರ್ ಸೇರಿದಂತೆ ಚಿತ್ರತಂಡದವರೆಲ್ಲ ಕುಣಿದು ಕುಪ್ಪಳಿಸಿರೋದನ್ನ ನೀವು ಗಮನಿಸಬಹುದು. ಯಕ್ಕ ಅನ್ನೋ ಶಬ್ದವೇ ಜಾಕಿ ಚಿತ್ರದ ಯಕ್ಕ ರಾಜ ರಾಣಿ ಹಾಡಿನಿಂದ ಆಯ್ದುಕೊಳ್ಳಲಾಗಿರುವುದರಿಂದ ಜಾಕಿ ತರಾನೇ ಈ ಮೂವಿನ ನಿರೀಕ್ಷಿಸಬಹುದು ಎಂದು ಅಭಿಮಾನಿಗಳು ಭಾವಿಸಿದ್ದಾರೆ. ಯಕ್ಕ ಚಿತ್ರವನ್ನ ರತ್ನ ಪ್ರಪಂಚ ಖ್ಯಾತಿಯ ರೋಹಿತ್ ಪದಕಿಯವರು ನಿರ್ದೇಶಿಸಿದ್ದು, PRK ಪ್ರೊಡಕ್ಷನ್, KRG ಸ್ಟುಡಿಯೋಸ್, ಜಯಣ್ಣ ಕಂಬೈನ್ಸ್ ನಂತಹ 3 ಪ್ರತಿಷ್ಠಿತ ಬ್ಯಾನರ್ ನಡಿಯಲ್ಲಿ ನಿರ್ಮಾಣವಾಗಿದೆ. ಚರಣ್ ರಾಜ್ ಯಕ್ಕ ಚಿತ್ರದ ಸಂಗೀತ ಸಂಯೋಜನೆ ಮಾಡಿದ್ದು, ಇವರ ಹಿಂದಿನ ಸಲಗ ಮತ್ತು ಭೀಮ ಚಿತ್ರದ ಹಾಡುಗಳಂತೆ ಯಕ್ಕ ಚಿತ್ರದ ಹಾಡುಗಳು ಹಿಟ್ ಆಗ್ತಾವ ಅಂತ ಕಾದು ನೋಡಬೇಕಾಗಿದೆ. ಇನ್ನು ಹೀರೋಯಿನ್ ಆಗಿ ಸಂಜನಾ ಆನಂದ್ ಹಾಗೂ ಸಂಪದ ರವರು ಕಾಣಿಸಿಕೊಂಡಿದ್ದಾರೆ. ಚಿತ್ರದ ಪಾತ್ರವರ್ಗ ಹಾಗೂ ಕಥೆಯನ್ನ ಚಿತ್ರತಂಡ ಬಿಟ್ಕೊಟ್ಟಿಲ್ಲ. ಈಗ ಮೊದಲನೇ ಬಾರಿಗೆ ಮಾರ್ಚ್ 17ನೇ ತಾರೀಕು ಮೊದಲ ಹಾಡು ರಿಲೀಸ್ ಆಗ್ತಾ ಇದೆ. ಚಿತ್ರದ ಮೇಲೆ ಬಹಳ ಕುತೂಹಲ ಇದ್ದು, ದೊಡ್ಡ ಮನೆ ಅಭಿಮಾನಿಗಳು ಯಕ್ಕ ಚಿತ್ರಕ್ಕಾಗಿ ಕಾತುರದಿಂದ ಕಾಯ್ತಾ ಇದ್ದಾರೆ. ಈ ಸಲ ಅಪ್ಪು ಫ್ಯಾನ್ಸ್ ಗಳಿಗೆ ಡಬಲ್ ಧಮಾಕ ಅಂತಾನೆ ಹೇಳ್ಬಹುದು. ಯಾಕೆಂದ್ರೆ ಪುನೀತ್ ರಾಜ್ಕುಮಾರ್ ಅವರ ಮೊದಲ ಚಿತ್ರ ಅಪ್ಪು ಕೂಡ ಇದೇ ಮಾರ್ಚ್ 14ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಈ ಹಿಂದಿನ ವರ್ಷ ಪುನೀತ್ ರಾಜ್ಕುಮಾರ್ ಅವರ ಬರ್ತ್ಡೇ ಪ್ರಯುಕ್ತವಾಗಿ ಜಾಕಿ ಚಿತ್ರವನ್ನ ರಿಲೀಸ್ ಮಾಡಲಾಗಿತ್ತು. ಅದನ್ನು ಅಭಿಮಾನಿಗಳು ಸೆಲೆಬ್ರೇಟ್ ಮಾಡಿದ್ದನ್ನ ನೋಡಿ KRG ಸ್ಟುಡಿಯೋ ಸ್ಥಾಪಕರಾದ ಕಾರ್ತಿಕ್ ಮಹೇಶ್ ರವರು ಒಂದು ಟ್ವೀಟ್ ಮಾಡಿದ್ರು. ಏನಂದ್ರೆ, ಮುಂದಿನ ವರ್ಷ ಬರ್ತ್ಡೇ ಗಿಫ್ಟ್ ಆಗಿ ಅಪ್ಪು ರಿಲೀಸ್ ಮಾಡ್ತೀವಿ ಅಂತ. ಅದೇ ರೀತಿ ಅಪ್ಪು ರಿಲೀಸ್ಗೆ ಸಜ್ಜಾಗಿ ನಿಂತಿದೆ. ಈಗಾಗಲೇ ಥಿಯೇಟರ್ ಲಿಸ್ಟ್ ಕೂಡ ರಿವೀಲ್ ಆಗಿದ್ದು, ಬುಕ್ಕಿಂಗ್ ಕೂಡ ಓಪನ್ ಆಗಿದೆ. ಮೇನ್ ಥಿಯೇಟರ್, ನರ್ತಕಿ ಸೇರಿದಂತೆ ರಾಜ್ಯದ ಹಲವು ಚಿತ್ರಮಂದಿರಗಳಲ್ಲಿ ಅಪ್ಪು ಮತ್ತೆ ಬಿಗ್ ಸ್ಕ್ರೀನ್ಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಅಪ್ಪು ಅಭಿಮಾನಿಗಳು ಮತ್ತೆ ವಿಂಟೇಜ್ ಅಪ್ಪುನ ವೆಲ್ಕಮ್ ಮಾಡಲು ಕಾಯ್ತಾ ಇದ್ದಾರೆ. ಅಪ್ಪು 2007ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಾಸ್ಟರ್ ಆದ ಚಿತ್ರ. ಪಾರ್ವತಮ್ಮ ರಾಜ್ಕುಮಾರ್ ಪ್ರೊಡ್ಯೂಸ್ ಮಾಡಿದ್ದ ಅಪ್ಪು ಚಿತ್ರವನ್ನ ತೆಲುಗು ಮೂಲದ ಪೂರಿ ಜಗನ್ನಾಥ್ ರವರು ಡೈರೆಕ್ಟ್ ಮಾಡಿದ್ರು. ಪುನೀತ್ ರಾಜ್ಕುಮಾರ್ ಅವರು ಮೊದಲ ಬಾರಿಗೆ ನಾಯಕನಾಗಿ ಎಂಟ್ರಿ ಕೊಟ್ಟು ಮೊದಲ ಚಿತ್ರದಲ್ಲೇ ಬಿಗ್ ಸ್ಟಾರ್ ಪಟ್ಟ ತಗೊಂಡ್ರು. ಅಪ್ಪು ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಡ್ಯಾನ್ಸ್ ಹಾಗೂ ಫೈಟ್ಗೆ ಕರ್ನಾಟಕದ ಜನತೆ ಫಿದಾ ಆಗಿದ್ರು. ರಜನಿಕಾಂತ್ ರವರು ಕೂಡ ಪುನೀತ್ ರಾಜ್ಕುಮಾರ್ ಅವರನ್ನ ಹೊಗಳಿದ್ರು. ಈಗ ಮತ್ತೆ 23 ವರ್ಷಗಳ ನಂತರ ಅಪ್ಪು ದೊಡ್ಡ ಪರದೆಗೆ ಎಂಟ್ರಿ ಕೊಡ್ತಾ ಇದ್ದಾನೆ. ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನೆಲ್ಲ ಆಗಲಿ 3 ವರ್ಷಗಳಾಗಿದ್ರು. ಅವರ ಸಿನಿಮಾಗಳು, ಅವರ ಸಾಮಾಜಿಕ ಸೇವೆ ಎಂದು ಕನ್ನಡ ನಾಡಿನ ಕನ್ನಡಿಗರ ಹೃದಯದಲ್ಲಿ ಅಜರಾಮರ. ಪ್ರತಿ ವರ್ಷ ಹೀಗೆ ಅವರ ಯಾವುದಾದರೂ ಒಂದು ಚಿತ್ರವನ್ನ ರಿಲೀಸ್ ಮಾಡಿ ಅಭಿಮಾನಿಗಳಿಗೆ ಸ್ವಲ್ಪನಾದ್ರೂ ಖುಷಿನ ಕೊಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇದೇ ತರ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.